ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಭಾರತದ ವಿರುದ್ಧ ಷಡ್ಯಂತ್ರ ಮಾಡುವಂಥ ಒಂದು ಪ್ರಕರಣ ಏನಿದೆ ಅದಕ್ಕೆ ಬಹಳ ದೊಡ್ಡದಾದಂಥ ತಿರುವು ಉಂಟಾಗಿದೆ. ಏನು ವಿಷಯ? ನ್ಯೂಸ್ ಕ್ಲಿಕ್ನಿಂದ ಇಬ್ಬರನ್ನು ಬಂಧಿಸಲಾಗಿತ್ತು ಭಾರತ ದೇಶದಲ್ಲಿ. ಇವರ ಮೇಲೆ ಸಮಾಜದ್ರೋಹಿ ಪ್ರಕರಣ ಅಂತೇಳಿ ಇವರ ಮೇಲೆ ಕೇಸ್ ಹಾಕಲಾಯಿತು. UAPA ಆ್ಯಕ್ಟ್ ಒಂದು, ಇನ್ನೊಂದು FCRA ಪ್ರಕಾರ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟರಿ ಆ್ಯಕ್ಟ್ ಅಂತ ಏನಿದೆ ಅದರ ಪ್ರಕಾರ ಕೇಸ್ ಹಾಕಲಾಗಿತ್ತು. ನ್ಯೂಸ್ ಕ್ಲಿಕ್ ಅನ್ನುವಂಥ ಒಂದು ವೆಬ್ಸೈಟು, ಅಂದರೆ ಸುದ್ದಿ ಮಾಧ್ಯಮ. ಆ ಸುದ್ದಿ ಮಾಧ್ಯಮದವರು 38 ಕೋಟಿ ರೂಪಾಯಿಗಳನ್ನು ಚೈನಾದಿಂದ ಪಡೆದಿದ್ದಾರೆ ಅಂತ ಅಮೇರಿಕೆಯ ಬೇಹುಗಾರಿಕೆ ಸಂಸ್ಥೆ ಮತ್ತು ಅಲ್ಲಿಯ ನ್ಯೂಯಾರ್ಕ್ ಟೈಮ್ಸ್ ವರದಿಯನ್ನು ಮಾಡಿತ್ತು. ಭಾರತ ಇದ್ರ ಕುರಿತಾಗಿ ತನಿಖೆಯನ್ನು ಮಾಡಲಾಯಿತು. ಅದರ ಮುಖ್ಯಸ್ಥರಾದಂಥ ಇಬ್ಬರನ್ನು ಬಂಧಿಸಲಾಗಿತ್ತು. ಒಬ್ಬ ಅದರ CEO ಮತ್ತು ಫೌಂಡರ್ ಆಗಿರುವಂಥ ಪ್ರಬೀರ್ ಪುರ್ಖಾಯಸ್ಥ ಅಂತೇಳಿ, ಎರಡನೇ ವ್ಯಕ್ತಿ ಹೆಸರು ಅಮಿತ್ ಚಕ್ರವರ್ತಿ ಅಂತ. ನನಗೆ ಅಚ್ಚರಿಯಾಗಿದ್ದೇನೆಂದರೆ ಅಮಿತ್ ಚಕ್ರವರ್ತಿನ ಯಾಕೆ ಬಂಧಿಸಿದ್ದಾರೆ? ಈತ ಒಬ್ಬ HR, ಅಂದರೆ ನೇಮಕಾತಿ ಮಾಡಿಕೊಳ್ಳುವಂಥ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ನಲ್ಲಿರುವಂಥ ಮನುಷ್ಯ. ಈತನನ್ನು ಯಾಕೆ ಬಂಧಿಸಿದ್ದಾರೆ ಅಂತ ನನಗೆ ಅವತ್ತು ಅಚ್ಚರಿಯಾಗಿತ್ತು. ಡೈರೆಕ್ಟರ್ಗಳನ್ನ ಬಂಧಿಸುವುದು ದೊಡ್ಡ ವಿಷಯ ಅಲ್ಲಮ್ಮ. ಅವರು ಯಾವಾಗಲೂ ಈ ರೀತಿಯಾದಂಥ ಫಾರಿನ್ ರೆಗ್ಯುಲೇಷನ್ ಅಥಾರಿಟಿ ರೆಗ್ಯುಲೇಷನ್ ಆ್ಯಕ್ಟ್ನಲ್ಲಿ ಯಾವುದಾದ್ರೂ ಲೋಪಗಳಾದಂಥ ಸಂದರ್ಭದಲ್ಲಿ ಅಥವಾ ದೇಶದ್ರೋಹದ ಕೆಲಸಗಳಾದಾಗ ಇಂಥವ್ರನ್ನ ಬಂಧಿಸೋದು ಸ್ವಾಭಾವಿಕ. ಒಬ್ಬ ಕೆಲಸಗಾರನ ಸಿಬ್ಬಂದಿಯನ್ನು ಯಾಕೆ ಬಂಧಿಸಿದರು ಅಂತ ನೋಡಿದಾಗ ಈಗ ಅದೇ ವ್ಯಕ್ತಿ ಅಮಿತ್ ಚಕ್ರವರ್ತಿ ಕೋರ್ಟಿಗೆ ಮೊರೆ ಹೋಗಿದ್ದಾನೆ. ನಾನು ಸರ್ಕಾರಿ ಸಾಕ್ಷ್ಯ ಹಾಕ್ತೀನಿ, ನಾನು ಯಾವ ರೀತಿ ಫಾರಿನ್ ಫಂಡನ್ನು ತೆಗೆದುಕೊಂಡು ದೇಶದ ವಿರುದ್ಧ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಾನು ಸಾಕ್ಷ್ಯಗಳನ್ನು ಕೊಡ್ತೀನಿ, ದಯವಿಟ್ಟು ನನ್ನ ಅಪ್ರೂವರ್ ಅಂತ ಸ್ವೀಕರಿಸಿ ಅಂತ ಮೊರೆ ಹೋಗಿದ್ದಾನೆ ಕೋರ್ಟಿಗೆ. ನೋಡಿ ಹೇಗಿದೆ, ಒಬ್ಬ HR ಇಟ್ಕೊಂಡು ಚೈನಾದಿಂದ ಅಮೇರಿಕೆಗೆ ದುಡ್ಡು ಸೇರಿಸಿ ಅಮೇರಿಕೆಯಲ್ಲಿರುವಂಥ ನೆವಿಲ್ ರಾಯ್ ಸಿಂಗಮ್ ಎನ್ನುವಂಥವನು 38 ಕೋಟಿ ರೂಪಾಯಿಗಳನ್ನು ನ್ಯೂಸ್ ಕ್ಲಿಕ್ ಅನ್ನುವಂಥ ಒಂದು ವೆಬ್ಸೈಟು ಡಿಜಿಟಲ್ ಮೀಡಿಯಾಗೆ ಕೊಡ್ತಾರೆ. ಇದೇ ರೀತಿಯಾದಂಥ ಬೇರೆ 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 ಪೋರ್ಟಲ್ಗಳಿಗೆ ದುಡ್ಡು ಹೋಗುತ್ತೆ. ಅದು ಪ್ರಿಂಟ್ ಇರ್ಬೋದು, ಕ್ವಿಂಟ್ ಇರ್ಬೋದು, ಬೇರೆ ಬೇರೆ ಸುಮಾರಿದ್ದಾವೆ. ಇವರೆಲ್ಲರೂ ಚೈನಾದಿಂದ ಫಂಡ್ ತೆಗೆದುಕೊಂಡು ಭಾರತದ ವಿರುದ್ಧ ವೈಶ್ವಿಕ ಮಟ್ಟದಲ್ಲಿ ನೆಗೆಟಿವ್ ಸುದ್ದಿಗಳನ್ನು ಹರಡುವುದು ಮತ್ತು ಭಾರತದ ವಿರುದ್ಧ ಷಡ್ಯಂತ್ರ ಮಾಡುವಂಥ ನೆಗೆಟಿವ್ ಇನ್ಫಾರ್ಮೇಷನ್ ವಾರನ್ನು ಮಾಡಲಿಕ್ಕೆ ಇವರಿಗೆ ಫಂಡಿಂಗ್ ಮಾಡಲಾಗ್ತಾ ಇತ್ತು. ಈಗ ಈ ವ್ಯಕ್ತಿ ಅಪ್ರೂವರ್ ಆಗಿರುವುದರಿಂದ ಎಲ್ಲರಿಗೆ, ಯಾರ್ಯಾರು ಈ ರೀತಿಯ ದಂಧೆ ಮಾಡ್ತಾಯಿದ್ರು ಅವರೆಲ್ಲರಿಗೆ ನಿದ್ದೆಗೇಡಾಗುವಂಥ ಸಂದರ್ಭ ಬಂದೋದಾಗಿದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಏನಂತೇಳಿ. ಏನಿದು ಅರ್ಥ, ಯಾಕೆ ಇವ್ರನ್ನ ಬಂಧಿಸಿದರು? ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ. ದಿ ಹಿಂದೂ ಅಂತ ಒಂದು ಪತ್ರಿಕೆ ಇದೆ. ಇದು 7ನೇ ಸ್ಥಾನ 8ನೇ ಸ್ಥಾನದಲ್ಲಿದೆ ಭಾರತದಲ್ಲಿ. ನಂಬರ್ 1 ನಂಬರ್ 2 ಏನಿಲ್ಲ. ಟೈಮ್ಸ್ ಆಫ್ ಇಂಡಿಯಾ ಥರ ಏನು ದೊಡ್ಡ ಹೆಸರಲ್ಲ. ಆದರೆ ಈ ಪತ್ರಿಕೆಗೆ ಚೈನಾದಿಂದ ಸಪ್ಲಿಮೆಂಟ್ಗೆ ದುಡ್ಡು ಬರುತ್ತೆ. ಒಂದು ಪುಟಕ್ಕೆ 2 ಕೋಟಿ ರೂಪಾಯಿ ಜಾಹೀರಾತು, 4 ಪುಟಗಳ ಸಪ್ಲಿಮೆಂಟು. ಅದರಲ್ಲಿ ಏನಿರುತ್ತೆ? ಚೈನಾ ಕಮ್ಯುನಿಸ್ಟ್ ಪಾರ್ಟಿಯವರು ಬೀಜಿಂಗಲ್ಲಿ ಮಾಡಿರುವಂಥ ಸಭೆಯ ಕುರಿತಾಗಿ 4 ಪುಟದ ಸಪ್ಲಿಮೆಂಟು. ಯಾಕೆ ದುಡ್ಡು ಬಂತು ಅಂದರೆ ಭಾರತದ ವಿರುದ್ಧ ಷಡ್ಯಂತ್ರ ಆಗಲಿಕ್ಕೆ ಇದೇ ರೀತಿಯದಾಗಿ ದುಡ್ಡನ್ನು ಹಂಚುವಂಥ ಕೆಲಸವನ್ನು ಚೈನಾ ಅಲ್ಲಿ ಕೂತ್ಕೊಂಡು ಮಾಡುತ್ತೆ. ಭಾರತದಲ್ಲಿ 3 ರೀತಿ ಕೊಲ್ಯಾಪ್ಸ್ ಆಗಬೇಕು. ಒಂದು, ಇನ್ಫಾರ್ಮೇಷನ್ ವಾರ್ ಮೂಲಕ ಭಾರತವನ್ನು ಕೊಲ್ಯಾಪ್ಸ್ ಮಾಡಬೇಕು. ಎರಡನೇದ್ದು, ಫೈನಾನ್ಷಿಯಲ್ ವಾರ್ ಮಾಡುವ ಮೂಲಕ ಭಾರತವನ್ನು ಕೊಲ್ಯಾಪ್ಸ್ ಮಾಡಬೇಕು. ಮೂರನೇದು, ಪೊಲಿಟಿಕಲ್ ಕೊಲ್ಯಾಪ್ಸ್ ಮಾಡಬೇಕು. 3 ರೀತಿಯ ಕೊಲ್ಯಾಪ್ಸ್ ಮಾಡಿದರೆ ಭಾರತ ನನ್ನೆದುರಿಗೆ ಸಬಲವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಚೈನಾ ಪರಿಭಾವಿಸುತ್ತೆ. ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ. ರಫೇಲ್ ಹಗರಣವನ್ನು ಎತ್ಕೊಂಡ್ರು ರಾಹುಲ್ ಗಾಂಧಿಯವರು. ಏನು ಉದ್ದೇಶ ಏನು ಅಂತಂದರೆ ಫ್ರಾನ್ಸಿನಿಂದ ಖರೀದಿ ಆಗಬಾರ್ದು. ಹಂಗಾಗೋದ್ರಿಂದ ತೊಗೊಂಡೋಗಿ ಅರುಣಾಚಲ ಪ್ರದೇಶದಲ್ಲಿ ಸ್ಕ್ವಾಡ್ರನ್ ನಿಲ್ಲಿಸ್ತಾರೆ, ಇಲ್ಲಿಲ್ಲ ಅಂತ ರಾಜಸ್ಥಾನದಲ್ಲಿ ಪಾಕಿಸ್ತಾನದ ವಿರುದ್ಧ ನಿಲ್ಲಿಸ್ತಾರೆ. ಈ ರೀತಿ 3 ಕಡೆ 3 ಸ್ಕ್ವಾಡ್ರನ್ ನಿಲ್ಲಿಸೋದ್ರಿಂದ ತಮಗೆ ಸಮಸ್ಯೆ ಆಗತ್ತೆ ಮತ್ತು ಭಾರತ ಪ್ರಬಲ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ರಫೇಲನ್ನು ಖರೀದಿ ಮಾಡಬಾರದು ಭಾರತ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯದಾದಂಥ ದೊಡ್ಡದಾದಂಥ ಒಂದು ಷಡ್ಯಂತ್ರವನ್ನು ಮಾಡಿ ಇನ್ಫಾರ್ಮೇಷನ್ ವಾರನ್ನು ಮಾಡ್ತಾರೆ. ಅದನ್ನು ಜನ ನಂಬಲಿಕ್ಕೆ ಶುರು ಮಾಡ್ತಾರೆ. ರಾಜಕಾರಣಿಗಳು ಭ್ರಷ್ಟರಾಗಿರ್ಬೋದು, ನರೇಂದ್ರ ಮೋದಿ ಕಿಕ್ ಬ್ಯಾಕ್ ತೊಗೊಂಡಿರಬಹುದಾ, ಅನಿಲ್ ಅಂಬಾನಿಗೆ ದುಡ್ಡು ಕೊಟ್ಟಿರಬಹುದಾ, ಈ ರೀತಿಯಾದಂಥ ನರೇಟಿವನ್ನು ಸೃಷ್ಟಿ ಮಾಡೋದು. ಭಾರತ ಸಬಲ ಆಗಬಾರ್ದು ಅನ್ನೋದು ಉದ್ದೇಶ. ಆಲ್ಟ್ ನ್ಯೂಸ್ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ. ಆಲ್ಟ್ ನ್ಯೂಸ್ ಏನು ಮಾಡುತ್ತೆ? ಆಲ್ಟ್ ನ್ಯೂಸ್ ಮೊಹಮ್ಮದ್ ಜುಬೇರ್ ಅಂತ ಇದ್ದಾನೆ. ಈತ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ನಡೆಯುತ್ತೆ ಅಂತ ಪ್ರತಿನಿತ್ಯ ಸುದ್ದಿಗಳನ್ನು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಹರಿಬಿಡ್ತಾನೆ. ಇಸ್ಲಾಮಿಕ್ ರಾಷ್ಟ್ರದವರು ಈತನಿಗೆ ದುಡ್ಡನ್ನು ಕಳಿಸ್ತಾರೆ ಫಾರಿನ್ನಿಂದ. ಆ ದುಡ್ಡನ್ನು ಇಟ್ಕೊಂಡು ಭಾರತದಲ್ಲಿ ಕೋಮುವಾದಿ ಸರ್ಕಾರ ಇದೆ ಅಂತ ಈತ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾನೆ. ಜೊತೆಗೆ ಅಲ್ಲಿಂದ ಬೇರೆ ಬೇರೆ ರೀತಿಯಲ್ಲಿ ಫಂಡ್ ಭಾರತಕ್ಕೆ ಬರುವ ಹಾಗೆ ನೋಡಿಕೊಳ್ಳಲಾಗತ್ತೆ. ಈ ರೀತಿಯಾದಂಥ ದಂಧೆ ಮಾಡುವಂಥ ಭಾಳ ದೊಡ್ಡದಾದಂಥ ಪಡೆ ಇವತ್ತು ಭಾರತದಲ್ಲಿ ನಿರಂತರವಾಗಿ ಸುಳ್ಳು ಸುದ್ದಿಗಳನ್ನು ಹರಡಿಸುವ ಕೆಲಸ ನಡೀತಾ ಇದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಸ್ಪ್ಯಾನಿಷ್ ಫ್ಲೂ ಅಂತ ಹೆಸರಿದ್ರು, ಸ್ಪೇನ್ ಹೆಸರು ಬಂತು. ಆದರೆ ಕೋವಿಡ್ಗೆ ಯಾಕೆ ಚೈನೀಸ್ ಫ್ಲೂ ಅಂತ ಬರಲಿಲ್ಲ?
ಯುಹಾನ್ ಫ್ಲೂ ಅಂತ ಹೆಸರಿಡ್ಬೋದಿತ್ತಲ್ಲ, ಯುಹಾನ್ ವೈರಸ್ ಅಂತ ಹೆಸರಿಡ್ಬೋದು, ಚೈನೀಸ್ ವೈರಸ್ ಅಂತ ಹೆಸರಿಡ್ಬೋದು. ಯಾಕೆ ಇರಲಿಲ್ಲ? ಯಾಕೆಂದರೆ ಅವರು ವಿಶ್ವ ಆರೋಗ್ಯ ಸಂಸ್ಥೆಯ ಡೈರೆಕ್ಟರ್ನ ಪರ್ಚೇಸ್ ಮಾಡಿರ್ತಾರೆ. ಆತ ಇವ್ರು ಹೇಳಿದಾಗೆ ಕೇಳುವಾಗೆ ನೋಡಿಕೊಳ್ಳಲಾಗತ್ತೆ ಮತ್ತು ಎಲ್ಲಿಯೂ ತನ್ನ ದೇಶಕ್ಕೆ ಅನ್ಯಾಯ ಆಗಲಾರ್ದಾಗೆ, ತನ್ನ ದೇಶದ ಹೆಸರು ಎಲ್ಲಿಯೂ ಕೆಡಲಾರ್ದಾಗೆ ನೋಡಿಕೊಳ್ಳುವಂಥ ಕೆಲಸವನ್ನು ಚೈನಾ ಮಾಡುತ್ತೆ. ನೋಡಿ, ಭಾರತದಲ್ಲಿ ಪಿ ಚಿದಂಬರಂ ನಮ್ಮ GDP ಬಗ್ಗೆ ಯಾವಾಗ ಬಂದಾಗೂ ಇದು ಸುಳ್ಳು ನಂಬರ್ ಅಂತ ಹೇಳ್ತಾರೆ. ಆದರೆ ಚೈನಾದ GDP ನಂಬರನ್ನು ಈ ಪಿ ಚಿದಂಬರಂ ಹೇಗೆ ಒಪ್ಕೋತಾರೆ? ಚೈನಾದಲ್ಲಿ ಅಪೋಸಿಟ್ ಪಾರ್ಟಿ ಇಲ್ಲ. ಅವ್ರು ಹೇಳಿದ್ದೆ ಕ್ಸಿ ಜಿನ್ಪಿಂಗ್ ಯಾವ ಫಿಗರ್ ಕೊಡ್ತಾನೆ ಆ ಫಿಗರ್ನ ಎಲ್ಲರೂ ಒಪ್ಕೋಬೇಕು. ಅವರು ಜಗತ್ತಿನ 2ನೇ ಭಾಳ ದೊಡ್ಡ ಎಕಾನಮಿ ಅಂತ ತಮ್ಮನ್ನು ತಾವು ಹೇಳ್ಕೊತಾರೆ. ಅವ್ರು ಹೇಳ್ಕೊಂಡದ್ದನ್ನು ಪಿ ಚಿದಂಬರಂ ಒಪ್ತಾರೆ. ಚೈನಾದ GDP ಬಗ್ಗೆ ಮಾತಾಡೋದಿಲ್ಲ, ಭಾರತದ GDP ಬಗ್ಗೆ ಮಾತಾಡ್ತಾರೆ. ಅಂದರೆ ಇವರ ಉದ್ದೇಶ ಭಾರತದಲ್ಲಿ ಪಾಲಿಟಿಕಲ್ ಸ್ಟೆಬಿಲಿಟಿ ಇರಬಾರ್ದು, ಅದು ಕುಸಿಯಬೇಕು ಅಂತ ಇವ್ರ ಉದ್ದೇಶ. ಒಂದು ಕಡೆ ರಾಜಕೀಯವಾಗಿ ಭಾರತವನ್ನು ವೀಕ್ ಮಾಡಬೇಕು, ದುರ್ಬಲಗೊಳಿಸಬೇಕು. ಎರಡನೇದು ಮಾಹಿತಿಯ ಮೂಲಕ ಭಾರತವನ್ನು ವೀಕ್ಗೊಳಿಸಬೇಕು. ಈ ರೀತಿಯಾದಂಥ ಷಡ್ಯಂತ್ರ ಮಾಡುವ ಕೆಲಸ ಮಾಡ್ತಾ ಇದ್ದದ್ದು ನ್ಯೂಸ್ ಕ್ಲಿಕ್ ರೀತಿಯ ಸಂಸ್ಥೆಗಳು. ಹೀಗೆ ಮೊನ್ನೆ ಇನ್ನೊಂದು ವಿಷಯವನ್ನು ಹೇಳಬೇಕು, ಭಾಳ ಸುದೀರ್ಘ ಆಗುತ್ತೆ, ಆದರೆ ವಿಷಯ ಹೇಳಲೇಬೇಕಾಗಿದ್ದರಿಂದ ನಿಮ್ಗೆ ಹೇಳ್ತೇನೆ. 2 ವ್ಯಕ್ತಿಗಳನ್ನ ಎಕ್ಸಿಕ್ಯೂಟಿವ್ಗಳನ್ನ ಅರೆಸ್ಟ್ ಮಾಡಿದ್ರು. ನಿಮ್ಗೆ ಗೊತ್ತಿರಬೇಕು, ತೆರಿಗೆ ವಂಚನೆ ಆರೋಪ ಮಾಡಿದರು. ಅವ್ರ ಮೇಲೂ FCR ಕೇಸು. ಒಂದು ವಿವೋ ಅನ್ನುವಂಥ ಮೊಬೈಲು, ಇನ್ನೊಂದು Xiaomi ಅಂತ. ಯಾವ ಕಾರಣಕ್ಕೆ ಮಾಡಿದರು? ತೆರಿಗೆ ವಂಚನೆಯ ಕೇಸು. ತೆರಿಗೆ ವಂಚನೆ ಕೇಸ್ ಅಷ್ಟೇ ಆಗಿದ್ದರೆ ಬರೀ ಸುದ್ದಿಯಾಗಿ ಉಳಿಬೇಕದು. ಆದರೆ ಅದರ ಹಿಂದಿರುವ ಷಡ್ಯಂತ್ರ ಅಂದರೆ ಇದರಿಂದ ಬರುವ ದುಡ್ಡೇನಿದೆ, ಲಾಭ ಏನಿದೆ, ಅದನ್ನು ಇಲ್ಲಿಯ ಮೀಡಿಯಾಗೆ ಹಂಚಲಿಕ್ಕೆ ಚೈನಾದಿಂದ ಷಡ್ಯಂತ್ರ ನಡೆದಿರುತ್ತೆ. ಭಾರತದಲ್ಲಿರುವಂಥ ದೊಡ್ಡ ಮೀಡಿಯಾಗಳೇನಿದ್ದಾವೆ ಇವತ್ತು ಯಾವುದೇ ಪತ್ರಿಕೆ ತನ್ನ ಕಾಲ ಮೇಲೆ ತಾನು ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಪತ್ರಿಕೆ ತಯಾರಾಗಲಿಕ್ಕೆ 8 ರೂಪಾಯಿ ಬೀಳುತ್ತೆ ಅಥವಾ 10 ರೂಪಾಯಿ ಖರ್ಚಾಗತ್ತೆ. ಆದರೆ ಅದನ್ನು ನಾವು 3 ರೂಪಾಯಿ, 5 ರೂಪಾಯಿ, 6 ರೂಪಾಯಿಗೆ ಮಾರಾಟ ಮಾಡ್ತೀವಿ. ಅಂದರೆ ನಷ್ಟದಲ್ಲಿ ಪತ್ರಿಕೆ ಮಾರಾಟ ಆಗುತ್ತೆ. ಹಾಗಾದರೆ ಲಾಭ ಎಲ್ಲಿಂದ ಬರುತ್ತೆ? ಜಾಹೀರಾತಿಂದ ಬರುತ್ತೆ. ಕೇವಲ ಜಾಹೀರಾತಿಂದ ಪತ್ರಿಕೆಯನ್ನು ಬದುಕಿಸ್ಲಿಕ್ಕೆ ಆಗೋದಿಲ್ಲ. ಒಂದು ದಿವಸ ಜಾಹೀರಾತು ಇರುತ್ತೆ, ಇರೋದಿಲ್ಲ. ಸರ್ಕಾರಿ ಜಾಹೀರಾತಿಂದ ಪತ್ರಿಕೆ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಅವಾಗ ಏನು ಮಾಡ್ತಾರೆ? ಯಾವುದಾದ್ರೂ ಒಂದು ಪಕ್ಷವನ್ನು, ಯಾವುದೋ ಒಬ್ಬ ರಾಜಕಾರಣಿಯನ್ನು ಅಥವಾ ಯಾವುದೋ ಒಂದು ದೇಶದ ಜೊತೆ ತಮ್ಮ ಒಡಂಬಡಿ. ನೀವು ಹಿಂದೆ ನಾವು ಚಿಕ್ಕವರಿದ್ದಾಗ ಒಂದು ದಿ ಬ್ಲಿಡ್ಜ್ ಅಂತ ಒಂದು ಪತ್ರಿಕೆ ಇತ್ತು. ನೀವು ಬಹುಶಃ ಸೀನಿಯರ್ ಇರೋರಿಗೆಲ್ಲ ಗೊತ್ತಿರುತ್ತೆ ಬ್ಲಿಡ್ಜ್ ಅಂತ. ಅದಕ್ಕೊಬ್ಬ RK ಕರಂಜಿಯಾ ಅಂತೇಳಿ ಒಬ್ಬ ಎಡಿಟರ್ ಇದ್ದರು. ಅವರು ಓಪನ್ ಆಗಿ ಹೇಳ್ಕೊಂಡಿದ್ರು. ಏನಂತ ಹೇಳ್ಕೊಂಡಿದ್ರು? ನಾವು USSR ಜೊತೆ USSR ನಮಗೆ ಫಂಡಿಂಗ್ ಮಾಡುತ್ತೆ ಅಂತ ಹೇಳಿದ್ರು. ಅವಾಗ ರಷ್ಯಾ ಈ ರೀತಿ ಹೋಳಾಗಿರಲಿಲ್ಲ. USSR ಇಂದ ಫಂಡಿಂಗ್ ಆಗಿದೆ ನನಗೆ ಅಂತ RK ಕರಂಜಿಯಾ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಆದರೆ ಇವತ್ತು ಉಳಿದ ಪತ್ರಿಕೆಯವರು ತಾವು ಪ್ರಾಮಾಣಿಕರು ಅಂತ ಭಾಷಣಗಳನ್ನು ಮಾಡ್ತಾರೆ. ಉಳಿದ ಎಲ್ಲ ಚಾನಲ್ನಲ್ಲಿ ಕೂತಿರುವಂಥ ದೊಡ್ಡ ಅತಿರಥ ಶಿಖಾಮಣಿಗಳೇನಿದಾರಲ್ಲ ಅವರೆಲ್ಲ ನಾವು ದೊಡ್ಡ ಪ್ರಾಮಾಣಿಕರು ಅಂತ ತಮ್ಮನ್ನು ತಾವು ಬಿಂಬಿಸ್ಕೊಳ್ತಾರೆ. ಅವತ್ತು ಅಭಿಸಾರ್ ಶರ್ಮಾ ಇರಬಹುದು, ರವೀಶ್ ಕುಮಾರ್ ಇರಬಹುದು, ಇವರು ಯಾರೇ ಇರಬಹುದು. ಆದರೆ ಇವರ ಬಂಗಲೆಗಳು, ಇವರ ಆಸ್ತಿಗಳು, ಇವರ ಕಾರುಗಳು, ಇವರ ಬ್ಯಾಂಕ್ ಬ್ಯಾಲೆನ್ಸ್ಗಳನ್ನ ನೋಡಿದರೆ ಅಚ್ಚರಿಯಾಗಿಬಿಡ್ತದೆ. ಇವತ್ತು ಮಾಡಬೇಕಾದ ಕೆಲಸ ಮೋದಿ ಸರ್ಕಾರ ಏನಂದರೆ, ಈ ಎಲ್ಲ ದೊಡ್ಡ ಪತ್ರಕರ್ತರಿದ್ರೆ ಇವರು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ನೋಡಬೇಕು, ಇವರು ಎಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಅಂತ ನೋಡಬೇಕು, ಇದರ ಸೋರ್ಸ್ ಏನು ಅಂತ ನೋಡಬೇಕು. ಬುಡವನ್ನು ತೆಗೆಯಲಾರದೆ ಈ ಮರವನ್ನು ಅಲ್ಲಾಡಿಸ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಈಗ ಅಮಿತ್ ಚಕ್ರವರ್ತಿ ನಾನು ಅಪ್ರೂವರ್ ಆಗ್ತೇನೆ, ದಯವಿಟ್ಟು ನನಗೆ ಅವಕಾಶ ಕೊಡಿ ಅಂದದ್ದಕ್ಕೆ ಕೋರ್ಟಿಂದ ಒಪ್ಕೋಬೇಕಾಗತ್ತೆ ಫಸ್ಟು. ಎರಡನೇದ್ದು ಆತನಿಂದ ಸ್ಟೇಟ್ಮೆಂಟ್ ತಗೋತಾರೆ. ಸ್ಟೇಟ್ಮೆಂಟ್ ಆದಮೇಲೆ ಅದನ್ನು ಸಾಕ್ಷ್ಯ ಅಂತ ಪರಿಗಣಿಸಲಾಗುತ್ತೆ. ಇದನ್ನು CBI ಮತ್ತು EDಗೆ ಕೂಡ ಕೇಳಲಾಗುತ್ತೆ. ಇವರು ಅಪ್ರೂವರ್ ಆಗೋದ್ರ ಬಗ್ಗೆ ನಿಮ್ಮ ಒಪ್ಪಿಗೆ ಇದೆಯಾ ಅಂತ. ED CBIನವರು ಒಪ್ಪಿದರೆ ಕೋರ್ಟು ಒಪ್ಪಿಗೆ ಕೊಟ್ಟರೆ ಈತನ ಮೇಲೆ ಇದನ್ನು ಮಾಡೋದಿಲ್ಲ ನಾವು ಅಂತ, ನೀವು ಪ್ರಾಸಿಕ್ಯೂಷನ್ ಮಾಡಬಾರ್ದು ಅಂತ. ಅದಾದ ಮೇಲೆ ಈತ ಅಪ್ರೂವರ್ ಆಗಲಿಕ್ಕೆ ಸಾಧ್ಯ ಇದೆ. ಈತ ಅಪ್ರೂವರ್ ಆಗ್ತಾನೆ ಅಂದ ತಕ್ಷಣ ಇಡೀ ಲೂಟಿಯನ್ ಮೀಡಿಯಾದಲ್ಲಿರುವಂಥ ಗ್ಯಾಂಗ್ ಏನಿದೆ, ಲೂಟಿಯನ್ ಗ್ಯಾಂಗು, ಅವರೆಲ್ಲ ತತ್ತರಿಸಿ ಹೋಗಿದ್ದಾರೆ. ಮುಂದಿನ ದಿನಗಳು ಇವರಿಗೆಲ್ಲ ಭಾಳ ಕರಾಳಮಯವಾಗಿದ್ದಾವೆ. 2024 ಮುಂಚೆ ಆಗಬೇಕಾದಂಥ ಭಾಳ ದೊಡ್ಡದಾದಂಥ ಸ್ವಚ್ಛತಾ ಅಭಿಯಾನ ಇದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.